ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಿದೆ, MP ಎಲೆಕ್ಷನ್ಸ್. ಹಾಂ ಯಾರು ಬಂದ್ರೆ ಒಳ್ಳೇದಾಗುತ್ತೆ ನಿಮಗೆ? ನನಗೆ ಬಿ ಜೆ ಪಿ ಬಂದಿದೆ ಒಳ್ಳೆ. ಯಾಕೆ? ಯಾಕೆ ಅಂದ್ರೆ ನಮ್ಮ ಧರ್ಮ ಬಿ ಜೆ ಪಿ, ಕಾಂಗ್ರೆಸ್ ಹಂಗಲ್ಲ. ಬಿ ಜೆ ಪಿನ ಹೌದೌದು, ಹಿಂದೂ ಧರ್ಮ ಅಂದ್ರೆ ಬಿ ಜೆ ಪಿ. ನಾವು ಬಿ ಜೆ ಪಿ ಅವ್ರು ಕೆಲಸ ಮಾಡಲಿ ಬಿಡ್ಲಿ ನಾವು ಬಿ ಜೆ ಪಿ. ಧರ್ಮಕ್ಕೆ ವೋಟ್ ಮಾಡ್ತೀರಾ? ಹೌದು. ಅಲ್ಲ, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಇದ್ರು, 6 ಬಾರಿ MP ಆಗಿದ್ರು. ಏನೇ ಮಾಡಿದ್ದಾರೆ? ಅದು ಮಾಡಲಿ ಬಿಡ್ಲಿ, ನನಗೆ ಅದರಿಗೆ ಏನಿಲ್ಲ. ಅದು ಬಿ ಜೆ ಪಿನೇ ಬೇಕು ಅಷ್ಟೇ. ಬಿಜೆಪಿನೇ ಬೇಕು, ಬೇಕು, ಹೌದು. ಅಭಿವೃದ್ಧಿ ಬೇಡ ನಿಮ್ಗೆ? ಹೌದು, ಬೇಡ. ಅವೆಲ್ಲ ಅಭಿವೃದ್ಧಿ ಬೇಡ. ನಮ್ಮ ಬಿ ಜೆ ಪಿನ ನಮ್ಮ ಧರ್ಮ. ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಕೊಡಿ, ಅದಕ್ಕೇನು ಹೇಳ್ತೀರಾ? ಅದು ಏನಾಗ್ಲಿ ಕಾಂಗ್ರೆಸ್ ಅಂದ್ರೆ ನಾವು ಬಿ ಜೆ ಪಿ ಬಿಟ್ಟು ಯಾರಿಗೆ ಹಾಕೋದಿಲ್ಲ. ಹೌದು ಅಷ್ಟೇ. ಈಗ MP ಎಲೆಕ್ಷನ್ ಮತ್ತೆ ಲೋಕಸಭಾ ಎಲೆಕ್ಷನ್ಸ್, ಯಾರು ಸಪೋರ್ಟ್ ಮಾಡ್ತೀರಾ ನೀವು? ಈಗ ಏನು ಹೇಳೋದು, ಎಲ್ಲ ಸಪೋರ್ಟ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಏನು ಮಾಡೋದು? ನಿಮ್ಗಂತ ಇರುತ್ತಲ್ಲ ನಮ್ಮವರಪ್ಪ ಮಾಡಬೇಕು ಅಂತ. ನೋಡೋಣ, ಮತ್ತೆ ಏನು ಹೇಳೋದು? ಜನ ಏನು ಮಾಡ್ತಾರೆ ಅದೇ ನಾವು, ಹೌದಲ್ಲ? ಮತ್ತು ನಾವು ಅಂದರೆ ಏನು, ಒಂದನ್ನು ಏನು ಮಾಡ್ತಾರೇನ, 2 ಕೈ ಇದ್ರೂ ಮಾಡ್ತದು. ಅದೇ ಈ ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಯೂಸ್ ಆಗ್ತಾ ಇದೆಯಾ? ಮಹಿಳೆಯರಿಗೆ ಬಸ್ ಫ್ರೀ ಆಗ್ಬೋದು, ಅಮೌಂಟ್ ಕೊಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದೆಯಾ? ಅಲ್ಲ, ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ, ಬಿಜೆಪಿ ಬಂದ್ರೆ ಒಳ್ಳೇದಾ? ಅದೇ ಏನು ಹೇಳೋದು? ಅಲ್ಲ, ನಿಮ್ಗೆ ಅನ್ಸುತ್ತಲ್ಲ ಇಂಥವ್ರು ಬಂದ್ರೆ ಒಳ್ಳೇದಾಗುತ್ತೆ, ಬಡವರಿಗೆ ಒಂಥರ ಅನುಕೂಲ ಆಗುತ್ತೆ? ಕಾಂಗ್ರೆಸ್ಸನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಳ್ಕರ್ ಅಂತ ಇದ್ದಾರೆ, ಬಿಜೆಪಿ ಕಡೆಯಿಂದ ಕಾಗೇರಿ ಅಂತ ಇದ್ದಾರೆ. ಅವ್ರಿಬ್ರಲ್ಲಿ ಯಾರು ಬರ್ಬೋದು? ಅದು ಏನು ಹೇಳೋದು ನಾವು? ಸರಿ, ಆಯ್ತು. ಈಗ ನಿಮ್ಮ ಕಡೆಗೆ ಏನೇ ಸಮಸ್ಯೆಗಳಿದ್ದಾವೆ, ಇಲ್ಲಿ ಏನು ಡೆವಲಪ್ಮೆಂಟ್ ಅನ್ನೋದು ಏನು ಬೇಕು? ನೀರಿನ ವ್ಯವಸ್ಥೆ ಆಗಲಿ, ಇಲ್ಲಾಂದ್ರೆ ರೋಡ್ ವ್ಯವಸ್ಥೆ ಆಗಲಿ. ರೋಡ್ ಇಲ್ಲ, ಏನಿಲ್ಲ ನಮ್ಮದು. ಅದು ಮಾಡಿದ್ದನ್ನು ಸರಿ, ಮತ್ತು ಈಗ ಮಾಡ್ತೈತೆ ಅಂತ ಏನು ಗ್ಯಾರಂಟಿ ಕೊಡೋದು? ಈಗ ಮೊದ್ಲಿನಂದ್ರೆ ಏನೂ ಇಲ್ಲ ಇಲ್ಲೇ. ಇಂದು ರೋಡ್ ನೋಡ್ತೈತೆ ಅಲ್ಲ ನೀವು. ಸರಿ, ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್, ಯಾರು ಬಂದ್ರೆ ಒಳ್ಳೇದಾಗ್ಬೋದು ಇವಾಗ ಇಲ್ಲಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬಂದರೆ ನಮಗೆಲ್ಲರಿಗೂ ಚಲೋ ಆಗುತ್ತೆ. ಅದು ಅಲ್ಲ, ಕಾಂಗ್ರೆಸ್ ಯಾಕಂತ? ಕಾಂಗ್ರೆಸ್ ಅಂದರೆ ಅವರು ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ, ಮತ್ತು ನಮ್ಮ ಬಡವರ ಜನರು ನೋಡ್ತಾ ಇದ್ದಾರೆ. ಏನೇ ಕೆಲಸ ಮಾಡಿದ್ದಾರೆ? ಸುಮಾರು ಕೆಲಸ ನಮ್ಮ ತಾಲೂಕಲ್ಲಿ ಸುಮಾರು ಕೆಲಸ ಆಗಿದೆ. ಸುಮಾರು ಕೆಲಸ ಆಗಿದೆ. ಹೌದು. ಈ ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದ್ರು, 5 ಗ್ಯಾರಂಟಿ ರಿಲೀಸ್ ಆಗ್ತಾ ಇದೆಯಾ? ರಿಲೀಸ್ ಆಗ್ತಿದೆ, ಬರ್ತಾ ಇದೆ, ಎಲ್ಲರಿಗೂ ಬರ್ತದೆ. ಸರಿ, ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಳ್ಕರ್ ಅಂತ ಇದ್ದಾರೆ ಈಗ MP ಕ್ಯಾಂಡಿಡೇಟ್. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರೇ ಬರೋದು ಕ್ಷೇತ್ರದಲ್ಲಿ. ಯಾಕೆಂದ್ರೆ ಅವ್ರು ಡಾಕ್ಟರ್ ಆಗಿದ್ದವರು, ಇದಕ್ಕೂ ಮುಂಚೆ MLA ಆಗಿದ್ದವರು. ಹೌದು, ಅವರೇ ಬರೋದು. ಹೌದು. ಬೇರೆ ಏನು ಸಮಸ್ಯೆ ಇರುತ್ತೆ ಈ ಒಂದು ಊರಲ್ಲಿ? ಏನೇ ಡೆವಲಪ್ಮೆಂಟ್ ಬೇಕು? ಏನು ಎಲ್ಲ ಆಗಿದ್ದಿದೆ, ಮತ್ತೇನಾಗ್ಬೋದಿದೆ. ಅವರು ದೇಶಪಾಂಡೆ ಸಾಹೇಬರು ನಮ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು ಇದ್ರು, 6 ಬಾರಿ MP ಆಗಿದ್ರು. ಏನೇ ಮಾಡಿದ್ದಾರೆ? ಯಾರು? ಅನಂತಕುಮಾರ್ ಹೆಗಡೆ. ಅವ್ರು ಈ ಕ್ಷೇತ್ರಕ್ಕೆ ಬಂದಾರೇನು ಕೇಳ್ರಿ ಅವ್ರಿಗೆ. ಇಲ್ಲಿ ಬಂದಾರೇನು ಕೇಳ್ರಿ ಅವ್ರು ಇಲ್ಲಿ ಬಂದೇ ಇಲ್ಲ ಅವರು. ಸರ್, ಈಗಿನ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಇದ್ದಾರೆ, ಅವ್ರಿಗೆ ಇಲ್ಲಿನ ಮತ ಬೀಳುದಿಲ್ರಿ. ಯಾಕೆ ಸರ್? ಬೀಳುವುದಿಲ್ಲ, ಇಲ್ಲಿ ಕೊಡೋದಿಲ್ಲ ಅವ್ರಿಗೆ. ಯಾರು ಬರ್ತಾರೆ ಇಲ್ಲಿ? ಅವ್ರು ಬರೋದೇ ಇಲ್ಲ ಈ ಕ್ಷೇತ್ರಕ್ಕೆ, ಅಂತ ಹೆಂಗೆ ಮತ ಕೊಡ್ಬೇಕು ಅವ್ರಿಗೆ? ಬಂದ್ರೆ ಯಾರು ಬರೋದು ಈ ಭಾಗದಲ್ಲಿ? ಕಾಂಗ್ರೆಸ್ ಬರುತ್ತೆ, ಮತ್ತೆ ಕಾಂಗ್ರೆಸ್ ಬರುತ್ತೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್, ಯಾವ ಪಕ್ಷ ಬಂದ್ರೆ ಒಳ್ಳೇದಾಗ್ಬೋದು? ಪಕ್ಷ ಅಂದರೂ ಈಗ ಇಬ್ಬರು ಜನ ಕೆಲಸ ಐತಿ, ಆದರೆ ನಮ್ದು ಮೋದಿ ಅವರು ಬರಬೇಕಲ್ಲ. ಮೋದಿ ಬರಬೇಕು. ಹೌದು. ಯಾಕೆ ಮೋದಿ ಅವರು? ಯಾಕೆ? ಇಲ್ಲ, ಯಾಕಂದ್ರೆ ಅವರು ಕೆಲಸ ಮಾಡಿದಾರಲ್ಲ ಅವರು, ಮತ್ತು ಲೇಡೀಸಿಗೆ ಅವು ಇವು ಎಲ್ಲ ಇದು ಮಾಡಿದಾರಲ್ಲ, ಹೆಲ್ಪಿಂಗ್. ಈ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ? ಕಾಂಗ್ರೆಸ್ದ ಏನು ಹೇಳೋಕ್ಕಾಗಿಲ್ಲ, ಯಾಕಂದ್ರೆ ಅದು ಚುನಾವಣೆ ಅಲ್ಲ. ಬಟ್ ಕಾಂಗ್ರೆಸ್ನು ಬರ್ಬೋದು, BJPನೂ ಬರ್ಬೋದು. ಅದು ಈಗ ಕಾಂಗ್ರೆಸ್ನು ಬರ್ತದೆ ಅಂತ ಹೇಳೋಕ್ಕಾಗಲ್ಲ, ಇದು ಆಮೇಲೆ BJPನೂ ಬರ್ತದೆ ಅಂತ ಇದು ಹೇಳೋಕ್ಕಾಗಲ್ಲ. ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು ಇದ್ದರು, 6 ಬಾರಿ MP ಆಗಿದ್ದರು ಕ್ಷೇತ್ರದಲ್ಲಿ. ಹೌದು. ಏನೇ ಮಾಡಿದ್ದಾರೆ? ಅವರು ಮಾಡಿದ ಸುಮಾರು ಎಲ್ಲ ಈಗ ಪಕ್ಷದಲ್ಲಿ ಹಂಗೆ ಈಗ ಏನು ನಾವು ಇದು ಮಾಡ್ತೀವಿ, ಅದು ಇದು ಏನು ಅದ್ರಾಗ ಸ್ವಲ್ಪ ಒಂದು ಕೆಲಸ ಮಾಡ್ತಾರೆ ಅವರು. ಕೆಲವೊಂದು ಏನು ಒಂದು ಅಂದ್ರೆ ಪೂರ್ತಿ ಈಗ 100% ಅಂತೂ ಕೆಲಸ ಯಾರು ಮಾಡಲ್ಲ ಇದು, ಬಟ್ ಒಂದು 50-60% ಕೆಲಸ ಮಾಡ್ತಾರೆ. ಅವರು ಮಾಡಿದಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಈಗ ಇವ್ರದ್ದು ಹಂಗೆ ಸ್ವಲ್ಪ ಕೆಲಸ ಮಾಡ್ತಾರೆ, ಸ್ವಲ್ಪ ಮಾಡಲ್ಲ. ಸರ್, ಈಗ ನೀವು ಸಪೋರ್ಟ್ ಮಾಡೋದು ಒಂದು ವ್ಯಕ್ತಿ ನೋಡ್ಕೊಂಡ, ಪಕ್ಷ ನೋಡ್ಕೊಂಡ, ಅಭಿವೃದ್ಧಿ ನೋಡ್ಕೊಂಡ? ಅಭಿವೃದ್ಧಿ ನೋಡ್ಕೊಂಡ. ಹೌದು. ನಮ್ಗೆ ಏನು ಪಕ್ಷ ಭಿಕ್ಷ ಅದು ಇದು ಏನಲ್ಲ. ಯಾಕಂದ್ರೆ ಈಗ ನಮ್ದು ಊರು ಇಂಪ್ರೂವ್ ಆಗ್ಬೇಕಲ್ಲ, ಅದು ಮೇನ್. ಈಗ ಇದು ನಮ್ಗೇನು ಅವರು ದುಡ್ಡು ಕೊಡ್ತಾರ ಅದು ಇದು ಅಂತೂ ಅದು ಬೇಡ ನಮ್ಗೆ. ಅವ್ರದ್ದು 500-1000 ರೂಪಾಯಿ ಅಂತೂ ನಮ್ಗೇನು ಏನು ಅದು ಇದು ಆಗಲ್ಲ. ಬಟ್ ನಮ್ದು ಏನು ಊರಿಂದ ಒಂದು ಇದು ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ನಮ್ಮ ಪ್ರಕಾರ ಅಂದ್ರೆ ಇದು ಅದನ್ನ ಈಗ ಹೇಳಿದೇನಲ್ಲ, BJPನೂ ಬರ್ಬೋದು, ಕಾಂಗ್ರೆಸ್ನೂ ಬರ್ಬೋದು. ಇದು ಇವರು ಬರ್ತಾರಂತ ಇದು ಗ್ಯಾರಂಟಿ ಅಂತೂ ಏನು ಇದು ಹೇಳಿಕ್ಕಾಗಲ್ಲ. ಕೆಲವ್ರದ್ದು ಏನು
ಇದು ಸ್ವಲ್ಪ ಏನೋ ಅವ್ರದ್ದು ಇದು ದುಡ್ಡು ಮೇಲೆ ಅಂದ್ರೆ ಇದು ಕೊಟ್ಟು ಅವರು ಮತ್ತು ಇದು ಮತ್ತಾಕ ಇದು ಈಗ ಅವರು ಮತ್ತು ದುಡ್ಡು ಬಿಟ್ಟು ಕೊಟ್ಟು ಖರೀದಿಸ್ಬೋದು, ಹಂಗೇನಿಲ್ಲ. ಬಟ್ ಇದು ಹೇಳೋಕ್ಕಾಗಲ್ಲ, ಇವರು ಬರ್ತಾರಂತ ಹೇಳೋಕ್ಕಾಗಲ್ಲ, ಇಬ್ಬರು ಬರ್ಬೋದು. ಕಾಂಪಿಟೇಷನ್ ಈಗ ಇದು ಕಾಂಪಿಟೇಷನ್ ಆಗೋದು ಅಂದ್ರೆ 100%. ಯಾಕಂದ್ರೆ ಕಾಂಗ್ರೆಸ್ಸನ್ನು ಮತ್ತು ಇದು ಅವ್ರದ್ದು ಈಗ ಕಾಂಪಿಟೇಷನ್ ಆಗ್ತೈತಿ, ಮತ್ತು BJP ಇದು ಆಗ್ತೈತಿ ಕಾಂಪಿಟೇಷನ್. ಈಗ MP ಎಲೆಕ್ಷನ್ ಬಂದಿದೆ, ಲೋಕಸಭಾ ಎಲೆಕ್ಷನ್ಸ್. ಯಾರು ಸಪೋರ್ಟ್ ಮಾಡ್ತಾರೆ ನೀವು? ಯಾರು ನೋಡೋಣ ಹೇಳ್ರಿ, ನೋಡುವ. ನಮ್ದೇನಿದೆ ನೀವು ಹೇಳ್ಬೇಕಲ್ಲ, ಓಟ್ ಹಾಕೋದು ನೀವಲ್ಲ. BJP. ಯಾಕೆ BJP ಯಾಕೆ ಅಂತ? BJP ಅನ್ನೋದು ಹೇಳಕ್ ಬರೋದಿಲ್ಲ, ಕಾಂಗ್ರೆಸ್ ಅನ್ನೋದು ಹೇಳಕ್ ಬರೋದಿಲ್ಲ. ಯಾಕೆ ಕಾಂಗ್ರೆಸ್ ಅನುಕೂಲ ಆಗ್ತಾ ಇಲ್ವಾ? ಮಾಡೋಣ್ರಿ, ಸಪೋರ್ಟ್ ಮಾಡೋಣ. ಅಲ್ಲ, ಕಾಂಗ್ರೆಸ್ ಅನುಕೂಲ ಆಗ್ತಾ ಇಲ್ವಾ ಈಗ? ಮಾಡೋಣ್ರಿ, ಬಡವರಿಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಮಾಡೋಣ್ರಿ. ಮಾಡಿರಿ. ಎರಡಕ್ಕೆ ಮಾಡ್ತೀರಾ? ಕಾಂಗ್ರೆಸ್ ಮಾಡೋದು. ಕಾಂಗ್ರೆಸ್ ಮಾಡ್ತೀರಾ? ಕೈ ಇಲ್ಲ ಅಂದ್ರೆ ಏನು ಮಾಡೋದು? ಹಾಂ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ, MP ಎಲೆಕ್ಷನ್ಸು. ಯಾವ ಪಕ್ಷ ಬಂದ್ರೆ ಒಳ್ಳೇದಾಗ್ಬೋದು ಈ ಭಾಗದಲ್ಲಿ? ನಮ್ಮ BJP ಬರಬೇಕು. BJP ಯಾಕೆ ಸರ್? BJP ಯಾಕೆ ಅಂತ? BJP ಅಂದರೆ ಈಗ ಸ್ವಲ್ಪ ಎಲ್ಲ ಕಡೆ BJP ನಡೀತಿದಲ್ಲ, BJPನೇ ಬರ್ಬೇಕಂತ ಸರ್. ಅಂದರೆ ಎಲ್ಲ ಕಡೆ ಬರ್ತಿದೆ ಅಂತ ಇಲ್ಲಿ ಬರ್ಬೇಕಾ? ಎಲ್ಲ ಕಡೆ ಬರ್ತಿದೆ ಅಂತ ಇಲ್ಲಿ ನಮ್ಮ ಬರ್ಬೇಕಾ? ಕಡೆ ಎಲ್ಲ BJPನೇ. ನಿಮ್ಮ ಕಡೆ ಎಲ್ಲ BJP. ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ರು ಕ್ಷೇತ್ರದಲ್ಲಿ. ಏನೇನು ಮಾಡಿದ್ದಾರೆ ಡೆವಲಪ್ಮೆಂಟ್ ಅನ್ನೋದು? ಅವರು ಈ ಕಡೆ ಬಂದೇ ಇಲ್ಲ ಬಿಡಿ, ಅವರು ಬಂದೇ ಇಲ್ಲ. ಬಂದಿಲ್ಲ ಅವರು. ಹಾಗಾದ್ರೆ ಮತ್ತೆ BJP ಅಂತ ಇದ್ದೀರಾ? ಹೌದು, ಅದು ಇದಾಗಿದ್ದು ಬರ್ತಿದ್ರ. ಅಭಿವೃದ್ಧಿ ಬೇಕಲ್ಲ ನಿಮಗೂ? ಅಭಿವೃದ್ಧಿ ಬೇಡವಾ? ಅಭಿವೃದ್ಧಿ ಬೇಕಲ್ಲ. ಹಾಂ. ಅಲ್ಲ, ಏನೇನು ಬೇಕಿನ್ನ ಇಲ್ಲಿ ಈ ಸಮಸ್ಯೆಗಳೇನಿದೆ, ಅವ್ರ ಡೆವಲಪ್ಮೆಂಟ್ ಏನು ಬೇಕು ನಿಮಗೆ? ಡೆವಲಪ್ಮೆಂಟ್ ಬೇಕಂದ್ರೆ ಎಲ್ಲ ಸ್ವಲ್ಪ ಆಗಿದೆ ಈಗ, ಸ್ವಲ್ಪ ಸದ್ಯಕ್ಕಂತೂ ಡೆವಲಪ್ಮೆಂಟ್ ಎಲ್ಲ ಕಾಂಗ್ರೆಸ್ ಮಾಡಿದೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಮುಗ್ತಾ ಇದೆ, ಹಾಂ, ನೀವು ಯಾಕೆ ಸಪೋರ್ಟ್ ಮಾಡ್ತೀರಾ? ಯಾವ ಪಕ್ಷ ಬರಬೇಕು ಈ ಭಾಗದಲ್ಲಿ? ನಮಗೆ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಕಾಂಗ್ರೆಸ್ ಬರಬೇಕು. ಯಾಕೆ ಸರ್? ಕಾಂಗ್ರೆಸ್ ಬಂದರೆ ನಮಗೆಲ್ಲ ಸ್ವಲ್ಪ ಬಡವರಿಗೆ ಅನುಕೂಲ ಆಗುತ್ತೆ ಸರ್. ಏನು ಅನುಕೂಲ ಆಗಿದೆ ಸರ್ ನಿಮಗೆ? ಏನು ರೇಷನ್ ಗೀಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಂ. ಆ ಉದ್ದೇಶದಿಂದ ನಮಗೆ ಯಾವುದೋ ಒಂದು ಸರ್ಕಾರ ಬಂದರೂ ನಮಗೆ ಅನುಕೂಲ ಮಾಡಬೇಕು. ಬಡ ಜನರಿಗೆ ಉದ್ಯೋಗದ ಪೇಮೆಂಟ್ ಆಯಿತು, ಇದು ಆಯಿತು, ಎಲ್ಲ ಒಂದು ಸೌಕರ್ಯ ಮಾಡಿಕೊಟ್ರೆ ನಾವು ಆ ಪಕ್ಷನ ನೆನೆಸ್ತೀವಿ ನಾವು. ಆಗ ಕಾಂಗ್ರೆಸ್ ಅಂದ್ರೆ ಒಳ್ಳೇದಾಗುತ್ತೆ ನಿಮಗೆ? ಹಾಂ, ಈಗ ನಮ್ಮ ಸದ್ಯ ಅಂದರೆ ದೇಶಪಾಂಡೆ ಸರ್ ನಮಗೆ ಹೆಚ್ಚು ಎಲ್ಲರಿಗೆ ಜನರಿಗೆ, ಬಡ ಜನರಿಗೆ ಚಲೋ ಮಾಡ್ತಾ ಇದ್ದಾರೆ. BJP ಪಕ್ಷ ಬಂದರೆ ಏನು ಸಪೋರ್ಟ್ ಆಗಲ್ವಾ ಬಡವರಿಗೆ? ಏನು ಮಾಡ್ತಾರೆ ನೀವೇ ನೋಡ್ತಾ ಇದ್ದೀರಲ್ಲ, ಪ್ರತಿದಿನ ನೀವು ನೋಡ್ತಾ ಇದ್ದೀರಿ. ಯಾವುದೇ ಒಂದು ಪಕ್ಷ ಬಂದರೂ 4 ಜನಕ್ಕೆ ಒಳ್ಳೇದು ಮಾಡಲಿ, ಆ ಪಕ್ಷ ಈ ಪಕ್ಷ ಅಂತ ನಾವು ಅನ್ನೋದಿಲ್ಲ, ಭೇದ ಭಾವನೆ ಮಾಡೋದಿಲ್ಲ. ಆದರೆ ಯಾರು ಬಂದ್ರೂ ಚೆನ್ನಾಗಿ ಮಾಡಬೇಕು. ಈಗ ನಮ್ಮ ದೇಶಪಾಂಡೆ ಸರ್ ಹೆಂಗೆ ಮಾಡ್ತಾರೆ ಆ ಥರ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಸರಿ, ಕಾಂಗ್ರೆಸ್ ಪಾರ್ಟಿಯಿಂದ ಅಂಜಲಿ ನಿಂಬಳ್ಕ ಅಂತ ಇದ್ದಾರೆ, BJP ಕಡೆಯಿಂದ ಕಾಗೇರಿ ಅಂತ ಇದ್ದಾರೆ. ಯಾರು ಸಪೋರ್ಟ್ ಮಾಡ್ತಾರ? ನೋಡೋಣ ಯಾರು ನಿಂದಿರ್ತಾರೋ ಅವ್ರಿಗೆ ಮಾಡುವ ನಮ್ಮ ಪಕ್ಷದಲ್ಲಿ. ಅದೇ ಕಾಂಗ್ರೆಸ್ ಕಡೆ ಅಂಜಲಿ ನಿಂಬಳ್ಕರ್ ಅಂತ ಇದ್ದಾರೆ. ಅವ್ರು ಡಾಕ್ಟರ್ ಆಗಿದ್ದವರು, ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ದವರು. ನೋಡೋಣ, ಅವರಿಗೆ ಸಪೋರ್ಟ್ ಮಾಡೋಣ. ಕಾಂಗ್ರೆಸ್ಗೆ ಮಾಡ್ತೀರಾ? ನಾವು 10 ಜನ ಏನು ನಮ್ಮ ಊರಲ್ಲಿ ಹಿರಿಯ ಮನುಷ್ಯರು ಇರ್ತಾರ, ಅವ್ರು ಏನು ಹೇಳ್ತಾರ ಅವ್ರ ನಿರ್ಧಾರ ನಾವು ತಗೊಳ್ತೀವಿ. ಇನ್ನು ಏನೇ ಡೆವಲಪ್ಮೆಂಟ್ ಬೇಕು ಈ ಭಾಗಕ್ಕೆ? ಎಲ್ಲ ಇನ್ನು ನೀರಿಂದು ಎಲ್ಲ ಊರಲ್ಲಿ ಎಲ್ಲ ಜನಕ್ಕೆ ಸವಲತ್ತು ಆಗ್ಬೇಕು ಸರ್.